ಶಾರೀರಿಕ ಸ್ವಸ್ಥತೆಗಿಂತಲೂ, ಫೈನಾನ್ಸಿಯಲ್ ಬ್ರೇಕ್ ಥ್ರೂಗಿಂತಲೂ, ಎಲ್ಲ ಆಶೀರ್ವಾದಗಿಂತಲೂ ದೊಡ್ಡ ಆಶೀರ್ವಾದ ಯಾವುದು ಗೊತ್ತುಂಟ? ಆತ್ಮರಕ್ಷಣೆ. ಆತ್ಮರಕ್ಷಣೆ. ನಾವೆಲ್ಲ ಆ ಶಾರೀರಿಕ ಸ್ವಸ್ಥತೆ ಪಡ್ಕೊಂಡು, ಫೈನಾನ್ಸಿಯಲ್ ಬ್ರೇಕ್ ಥ್ರೂ ಪಡ್ಕೊಂಡು, ಎಲ್ಲ ಪಡ್ಕೊಂಡು ಪರಲೋಕಕ್ಕೆ ಹೋಗದೆ ಇದ್ರೆ ನಾವು ನಾಳೆ ಸತ್ತ ಮೇಲೆ, ಅದಕ್ಕೆ ಮಾರ್ಕ ಮತ್ತಾಯ 16:26 ಹೇಳ್ತದೆ, ಒಬ್ಬನು ಇಡೀ ಲೋಕ ಸಂಪಾದನೆ ಮಾಡಿ ಆತ್ಮರಕ್ಷಣೆ ಪಡೆದುಕೊಳ್ಳುವುದಾದ್ರೆ ಏನು ಪ್ರಯೋಜನ? ಒಬ್ಬ ವ್ಯಕ್ತಿಯು ಇಡೀ ಲೋಕ ಸಂಪಾದನೆ ಮಾಡಿ ಆತ್ಮರಕ್ಷಣೆ ಪಡೆದುಕೊಳ್ಳದೆ ಹೋದ್ರೆ, ತನ್ನ ಪ್ರಾಣ ನಷ್ಟಪಡಿಸಿಕೊಂಡ್ರೆ, ಆತ್ಮ ನಷ್ಟಪಡಿಸಿಕೊಂಡ್ರೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಇದು 60-70 ವರ್ಷ ಜೀವಿತ, ನಿತ್ಯದ ಜೀವಿತ ನಮಗಾಗಿ ನಿನಗಾಗಿ ದೇವರು ಇಟ್ಟಿದ್ದಾನೆ. ಅದನ್ನು ಪಡ್ಕೋಬೇಕು, ಅದನ್ನು ತಿಳ್ಕೋಬೇಕು ನಾವು. ಅದು ತುಂಬಾ ಪ್ರಾಮುಖ್ಯವಾದದ್ದು ಪ್ರಿಯರೇ.